ಪುನರ್ರಚನೆ ಆಗಲೇಬೇಕು ಅಂತ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಆಗ್ರಹಿಸಿದ್ದಾರೆ. ಲೋಕ ಸಮರದ ಬಳಿಕ ಸಂಪುಟ ಪುನರ್ರಚನೆ ಆಗಲೇಬೇಕು, ಕೆಲ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂತ ಆಗ್ರಹ ಬಸವರಾಜ ರಾಯರೆಡ್ಡಿ ಅವರದ್ದು. ಚುನಾವಣೆಯ ಬಳಿಕ ಸರ್ಕಾರಕ್ಕೆ 12 ತಿಂಗಳಾಗುತ್ತೆ. ಒಂದು ರೌಂಡ್ ಪುನರ್ರಚನೆ ಆಗಲೇಬೇಕು, ಹಿರಿಯ ಶಾಸಕರಿಗೆ ಅಧಿಕಾರ ಕೊಡಬೇಕು, ರಾಜಕೀಯ ಅನುಭವದ ಮೇಲೆ ನಿರ್ಧಾರ ಮಾಡಬೇಕು ಅಂತ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಆಗ್ರಹಿಸಿದ್ದಾರೆ. ಇದು ಬರೀ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಮಾತು ಮಾತ್ರ ಅಲ್ಲ, ಹಲವರು ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. 1 ವರ್ಷ ಆದಮೇಲೆ ಸಂಪುಟ ಪುನರ್ರಚನೆ ಆಗುವಂಥ ಕೆಲಸ ಆಗಬೇಕು, ಅರ್ಹತೆ ಇರೋರಿಗೆ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನುವಂಥದ್ದು ಸರ್. ಈಗಲೂ ವ್ಯವಸ್ಥೆ ನೋಡಿದ್ರೆ ಹಾಗೆ ಅನಿಸುತ್ತಾ ಸರ್? ದಟ್ ಈಸ್ ಆಲ್ವೇಸ್ ಗುಡ್. 1 ವರ್ಷ ಆದಮೇಲೆ ಪರ್ಫಾರ್ಮೆನ್ಸ್ ನೋಡಲಿ, ಪರ್ಫಾರ್ಮಿಂಗ್ ಪೀಪಲ್ ಯಾರು ಏನು ಎಲ್ಲ ಅಂದರೆ ಮುಖ್ಯಮಂತ್ರಿಗಳು ಪಕ್ಷ ತೀರ್ಮಾನ ಮಾಡಬೇಕು. ಅಭಿವೃದ್ಧಿ ದೃಷ್ಟಿಕೋನವನ್ನು ಇಟ್ಕೊಂಡು ಜನಪರ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ತಂದರೆ ಜನಕ್ಕೆ ಅನುಕೂಲತೆ ಆಗ್ತದೆ. ಅದು ಯಾವುದೇ ರಾಜಕೀಯ ಪಕ್ಷದ ಧ್ಯೇಯ. ಅದ್ರ ಬಗ್ಗೆ ಚಿಂತನೆ ಮಾಡಿ. ಇಟ್ ಈಸ್ ಅಪ್ ಟು ದ ಪಾರ್ಟಿ ಟು ಡಿಸೈಡ್. ಅಂದರೆ ಸರ್, ಈಗ ಮುಂದೆ ಅಧಿಕಾರ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ಅವಾಗ ಒಂದು ಈ ಸಂಪುಟ ಪುನರ್ರಚನೆ ಆದರೆ ಒಳ್ಳೆಯದಾ, ಅಥವಾ ಈಗ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಈಗಾಗಲೇ ಒಂದು ಲೋಕಸಭೆಗೆ ಒಂದಷ್ಟು ಜವಾಬ್ದಾರಿನ ಸಚಿವರಿಗೆ ಕೊಟ್ಟಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂದರೆ ತೆಗಿಬೇಕು ಅನ್ನುವಂಥದ್ದು. ಆಫ್ಟರ್ ಲೋಕಸಭಾ ಲೆಟ್ ದೆಮ್ ಪಾರ್ಟಿ ಡಿಸೈಡ್. ಆಡಳಿತದ ಅನುಭವ, ರಾಜಕೀಯ ಅನುಭವ, ಇದೆಲ್ಲವನ್ನು ಡಿಸೈಡ್ ಮಾಡಿ ಪಾರ್ಟಿ ಡಿಸೈಡ್ ಮಾಡಿದ ತಪ್ಪೇನಿಲ್ಲ ಅಂತ ಹೇಳಿದ್ನಲ್ಲ. ಆಫ್ಟರ್ ಲೋಕಸಭಾ ಇನ್ ದ ಮಂತ್ ಆಫ್ ಜುಲೈ ಇಫ್ ದೇ ರಿವೈವ್, ಅಲ್ಲಿ 12 ತಿಂಗಳ ಮೇಲೆ ಮೂದು ಹೋಗಿರುತ್ತೆ, ಮಾಡಲಿ. ಒಂದು ರೌಂಡ್ ಮಾಡಿದ್ರೆ ಏನು ತಪ್ಪೇನಿಲ್ಲ. ಆಮೇಲೆ ಕೆಲವು ಯಾರು ಅನುಭವ ಇದ್ದಾರೆ, ಕೆಲವು ಹಿರಿಯ ಶಾಸಕರಿದ್ದಾರೆ, ಅವ್ರಿಗೆ ಅಧಿಕಾರ ಕೊಟ್ಟರೆ ಏನು ತಪ್ಪೇನಿಲ್ಲ. ಇವರೇ ಇದ್ದವರೇ ಇರಬೇಕು ಅಂತ ಏನಲ್ಲ. ಗಮನಕ್ಕೆ ಏನಾರು ತರ್ತೀರಾ ಸರ್ ಇದನ್ನಂತ? ನೋಡೋಣ, ಲೋಕಸಭಾ ಮುಗಿಲಿ, ಚುನಾವಣೆ ನೋಡಿ. ಲೋಕಸಭಾ ಚುನಾವಣೆ ಆದಮೇಲೆ ರಾಜಕೀಯ ಸ್ಥಿತಿಗತಿ ಏನಿರುತ್ತೆ ಗೊತ್ತಿಲ್ಲ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನು ಮಾಡ್ತಾರಂಥೇಳಿ. ಬಟ್ ನಾನು ಜನರಲ್ ಆಗಿ ಹೇಳಿದ್ದು ತಪ್ಪೇನಿಲ್ಲ ಅಂದೆ. ರಿವ್ಯೂ ಮಾಡಿ ಜನರ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಬದಲಾವಣೆ ಮಾಡಿದ್ರೆ ತಪ್ಪೇ